ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಸೀರೆ ಪೀಸಲ್ಲಿ ಒಂದು ಸ್ವಲ್ಪ ಪೀಸ್ ತೊಗೊಂಡು ಇದು ಆಲ್ರೆಡಿ ಇದನ್ನು ಟ್ಯಾಗ್ ಥರ ರೆಡಿ ಮಾಡ್ಕೊತೀವಲ್ಲ, ಆ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿ ಇದೇ ಡಿಸೈನ್ ಮಾಡೋದು, ಪಟ್ಟಿ ಥರ ಸ್ಟಿಚ್ ಮಾಡೋದು. ಚಿಕ್ಕದಾಗಿ ತೊಗೊಂಡಿದ್ದೀನಿ, ಒಂದು ಅರ್ಧ ಮುಕ್ಕಾಲು ಇಂಚ್ ಬರುತ್ತೆ ಅಷ್ಟೇ. ಅದನ್ನ ಉಲ್ಟಾ ಮಾಡಿ ತಿರುಗಿಸ್ಕೋಬೇಕು. ನಾವು ಡೋರಿಗೆ ಹೇಗೆ ತಿರುಗಿಸ್ತೀವೋ ಆ ಥರ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಟಿಚ್ ಮಾಡಿನೂ ಮಾಡ್ಬೋದು, ಸ್ಟಿಚ್ಚಿಂಗಲ್ಲಿ ಬೇಡ ಅಂದ್ಬಿಟ್ಟು ನಾನು ಈ ಥರ ಉಲ್ಟಾ ತಿರುಗಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಫಿನಿಶಿಂಗಾಗಿ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಲೇಸು ಕೊಡ್ಬೋದು. ಇದಕ್ಕೆ ಮಾಮೂಲಿ ಸೀರೆಗೆಲ್ಲ ಲೇಸ್ ಏನಕ್ಕೆ ಬೇಡ ಅಂದ್ಬಿಟ್ಟು ನಾನು ಸೀರೆಯಲ್ಲಿ ಸ್ವಲ್ಪ ಪೀಸ್ ತೊಗೊಂಡು ಈ ರೀತಿ ಡಿಸೈನ್ ಮಾಡ್ತಾ ಇರೋದು. ಸ್ವಲ್ಪ ನಾನು ಆಲ್ರೆಡಿ ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ತುಂಬ ಸಿಂಪಲ್ ಡಿಸೈನು, ಸ್ವಲ್ಪ ಬಟ್ಟೆ ತೊಗೊಂಡು ಸೀರೆ ಪೀಸ್ ತೊಗೊಂಡು ಮಾಡುವಂಥ ಡಿಸೈನು. ಇವಾಗ ಬೇರೆದಕ್ಕೆಲ್ಲ ದುಡ್ಡು ಕೊಟ್ಟು ಹಾಕೋಬೋದು. ಸೀರೆ ಪೀಸೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಡಿಸೈನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಕಲಿತಾ ಇರೋರು ಸಹ ಈ ಡಿಸೈನ್ನ ರೆಡಿ ಮಾಡ್ಕೋಬೋದು. ನೋಡಿ, ಫಸ್ಟ್ಗೆ ಈ ಥರ ಬ್ಲೌಸ್ ಪೀಸ್ ಮೇಲೆ ಈ ಪೀಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ವೀಡಿಯೋ ಹಾಕಿದ್ದೀನಿ ನೋಡಿ, ಕಟ್ಟಿಂಗ್ ವೀಡಿಯೋ. ಇವಾಗ ಇದನ್ನು ನೀಟಾಗಿ ಸ್ಟಿಚಿಂಗ್ ಪಿನ್ನಗಳು ಹಾಕ್ಕೊಂಬಿಟ್ಟು ಇವಾಗ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ಉಲ್ಟಾ ತಿರುಗಿಸ್ಕೋಬೇಕು. ಅದು ಹೇಗಿದೆ ಡಿಸೈನು ಸೇಮ್ ಅದೇ ಥರನೇ ಸ್ಟಿಚ್ ಹಾಕ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಹಾಕೋಬೇಕು. ಒಂದೊಂದಕ್ಕೆ ಉಲ್ಟಾ ತಿರುಗ್ಸೋಕ್ಕಾಗಲ್ಲ, ನಾನು ಹೇಳಿದ್ದೀನಲ್ಲ, ಬೋಟ್ ನೆಕ್ಕೊಳ್ಳೋದು ಕೆಲವೊಂದಕ್ಕೆ ತಿರುಗ್ಸೋಕ್ಕಾಗಲ್ಲ, ಸ್ಟಿಚ್ ಮಾಡೋಕ್ಕಾಗಲ್ಲಪ್ಪ. ಇದು ಲೈನಿಂಗ್ ಬಟ್ಟೆ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು, ಅದು ಹಾಕೋಕ್ಕಾಗಲ್ಲ ಒಂದೊಂದು ಬಟ್ಟೆಗೆ. ಇದಕ್ಕೆ ಹಾಕ್ಬೋದು. ಅಂದರೆ ಈ ಥರ ಕ್ರಾಸ್ ಪೀಸ್ ಇರೋದ್ರಿಂದ ಆ ಥರ ಪಾಯಿಂಟ್ ಒಳಗೆ ಹಾಕಿದ್ರೆ ಅಲ್ಲಿ ಚೆನ್ನಾಗಿ ತಿರುಗುತ್ತೆ ಬಟ್ಟೆ ಅಂತ ಅಷ್ಟೇ. ಈ ಥರ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನ್ಯಾಚು ಅಷ್ಟೇ, ಮೂಲೆಲ್ಲ ನ್ಯಾಚು ನೀಟಾಗಿ ಹಾಕಿ ಅಲ್ಲಿ ಚೆನ್ನಾಗಿ ತಿರುಗುತ್ತೆ ನೋಡಿ. ಇವಾಗ ಈ ಥರ ಹಾಕೋಬೇಕು. ಅದು ಸ್ಟಿಚಿಂಗ್ ಮಾಡುವಾಗ ಬ್ಲೌಸ್ ಪೀಸ್ ಕಡೆ ಬರಬಾರ್ದು ಆ ಬಟ್ಟೆ, ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅದು ಆ ಕಡೆ ಲೈನಿಂಗ್ ಕಡೆನೇ ಹೋಗೋ ಥರ ಅದ್ರ ಮೇಲೇ ಸ್ಟಿಚಿಂಗ್ ಬರಬೇಕು, ಅದೇ ಪಾಯಿಂಟ್ ಹೊಲಿಗೆ ಅಂತ. ಅದ್ರ ಮೇಲೆ ಆದಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಹಾಕ್ತೀವಲ್ಲ ಅದನ್ನು ಪಾಯಿಂಟ್ ಹೊಲಿಗೆ ಅಂತ ನೆಂತೀವಿ, ಯಾಕೆಂದರೆ ತುದಿಗೆ ನೀಟಾಗಿ ಕೂತ್ಕೊಳ್ಳಿ ಅಂತ ಹಾಕೋದು. ಓಕೆನಾ? ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಉಲ್ಟಾ ತಿರುಗಿಸ್ಕೊಂಡು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಅವರು ಏನಾದರೂ ಡಿಸೈನ್ ಇಡಿ, ಒಂದೇ ಥರ ಇಡಬೇಡಿ ಅಂದಿದ್ದಕ್ಕೆ ಈ ಡಿಸೈನ ಸಿಂಪಲ್ಲಾಗಿ ಸೀರೆ ಪೀಸೆಲ್ಲ ಕಡಿಮೆ ದುಡ್ಡಲ್ಲಿ ಮಾಡಿ ಅಂತ ಹೇಳಿರೋದ್ರಿಂದ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಡಿಸೈನು. ನೀವು ಸೀರೆ ಪೀಸಲ್ಲಿ ಲೇಸ್ಗೆಲ್ಲ ದುಡ್ಡು ಕೊಡ್ದೇ ಈ ರೀತಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೀವು ಈಗ ಕಲಿತಾ ಇರೋರಾಗಲಿ, ಆಲ್ರೆಡಿ ಇಂಟ್ರೆಸ್ಟ್ ಇದ್ದರೆ ನೀವು ಯಾವ ಡಿಸೈನ್ ಆದರೂ ಕಲಿಬೋದು ನೋಡಿ. ಈ ರೀತಿ ಫಸ್ಟ್ ನೋಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಲೇಸ್ನ ರೆಡಿ ಸುತ್ತ ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಲೇಸ್ ಕೊಡಬೇಕು. ಬಟ್ಟೆ ಇದು ಸ್ಮೂತ್ ಇದೆ, ನೀಟಾಗಿ ನೀವು ಕೊಂಡು ಪಿನ್ನಗಳು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಬಟ್ಟೆ ಇದು ಸ್ಮೂತ್ ಇರೋದ್ರಿಂದ ಲೂಸ್ ಬಂದುಬಿಡುತ್ತೆ. ಓಕೆನಾ? ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಈಗ ಅದಕ್ಕೆ ನಾನು ಲೇಸ್ನ ಸ್ಟಿಚಿಂಗ್ ಉಲ್ಟಾ ತಿರುಗಿಸಿದ್ದೆ, ಒಂದು ಕಡೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಐರನ್ ಇದ್ದರೆ ಐರನ್ ಮಾಡ್ಕೋಬೋದು, ಐರನ್ ಇಲ್ಲ ಅಂದರೂ ಪರವಾಗಿಲ್ಲ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಆಯಿತಾ? ಸ್ಟಿಚ್ ಮಾಡಿಬಿಟ್ಟು ಅವಾಗ ಲೇಸ್ ಥರ ಕೊಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಫಸ್ಟು ಕೆಳಗಡೆ ಸ್ಟಿಚ್ ಮಾಡ್ಕೊಂಬಿಡ್ಬೇಕು, ಆಮೇಲೆ ಸೈಡಲ್ಲಿ ಸ್ಟಿಚ್ ಮಾಡಬೇಕು. ಕೆಳಗಡೆ ಕ್ರಾಸ್ ಆಗಿದೆಯಲ್ಲ ಅಲ್ಲಿ ನೀಟಾಗಿ ಇಟ್ಕೊಂಡು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ನಾನು ಆಗಲೇ ತೋರಿಸ್ದಾಗೆ ಇದ್ರ ಮೇಲೆ ಕೆಳಗಡೆ ಕರು ಶೇಪ್ ಇದೆಯಲ್ಲ ಅಲ್ಲಿ ಮಾತ್ರ ನೀಟಾಗಿ ಅದನ್ನು ಫ್ರಿಲ್ ಕೊಡಬೇಕಾಗುತ್ತೆ, ಒಂದೊಂದು ಚಿಕ್ಕ ಫ್ರಿಲ್ಲು. ಯಾಕೆಂದರೆ ಕ್ರಾಸ್ ಇದೆಯಲ್ಲ, ಸ್ಟ್ರೈಟಾಗಿ ಹಾಕಿದ್ರೆ ಅದು ನೀಟಾಗಿ ಕುತ್ಕೊಳ್ಳಲ್ಲ, ಡಿಸೈನ್ ನೀಟಾಗಿ ಬರೋಲ್ಲ. ಫ್ರಿಲ್ ಕೊಡೋದ್ರಿಂದ ಒಂಥರ ಡಿಸೈನಾಗೂ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಒಂದು ಸಣ್ಣದಾಗಿ ಒಂದು 4-5 ಫ್ರಿಲ್ ಕೊಟ್ಬಿಟ್ಟು ಅಲ್ಲಿ ಒಳಗಡೆ ಬರಬೇಕು ಬಟ್ಟೆ. ನಾವು ಆ ಕಡೆಯಿಂದ ಪ್ಯಾಚ್ ಕೊಟ್ಟರೆ ಅದ್ರ ಮೇಲೆ ಕುತ್ಕೋಬೇಕು, ಫಿನಿಶಿಂಗ್ ಬರಬೇಕು. ಆ ಥರ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಫಿನಿಶಿಂಗ್ ಆಯಿತು. ಮತ್ತು ಒಂದು ಸೈಡಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 2 ಕಡೆ ಸೈಡಲ್ಲೂ ಒಂದೊಂದು ಕಡೆ ಕಂಕ್ಳ ಥರ ಬರುತ್ತಲ್ಲ ಆ ಥರ ಡಿಸೈನ್. ಇದು ಒಂಥರ ಕ್ರಾಸಾಗಿ ಬರುತ್ತೆ. ಆಲ್ರೆಡಿ ನಾನು ಡಿಸೈನು ತಮ್ಮನೇಲೆಲ್ಲ ಹಾಕಿದ್ದೀನಿ, ನೋಡಿರ್ತೀರ. ಅದೇ ಥರ ಬರುತ್ತೆ ಡಿಸೈನು. ಹಾಗಾಗಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನಾನಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಕಾಣಿಸಲ್ಲ ಅಂತ. ಇವಾಗ ಅದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಬನ್ನಿ, ಯಾಕೆಂದರೆ ಮಾರ್ಕ್ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಬಿಟ್ಟಿದ್ದೀನಿ. ಆ ಸ್ಟಿಚಿಂಗ್ ಮೇಲೆ ಅಲ್ಲಿ ಕ್ರಾಸಾಗಿ ಸ್ಟಾರ್ಟಿಂಗ್ ಏನು ಫ್ರಿಲ್ ಹಿಡಿಯೋದು ಬೇಡ, ಸ್ಟ್ರೇಟ್ ಇದೆ. ಬರ್ತಾ ಸ್ವಲ್ಪ ಒಂದು ಫ್ರಿಲ್ ಕೊಟ್ಕೊಂಡು ಕ್ರಾಸಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ರೆಡಿ ಆಗುತ್ತೆ. ನೀವು ಸೀರೆ ಪೀಸಲ್ಲಿ ಏನಾದರೂ ಸಿಂಪಲ್ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದ್ರ ಸ್ಲೀವ್ಸ್ ವೀಡಿಯೋ ಬೇರೆ ಹಾಕ್ತೀನಿ, ಅದು ಡಿಸೈನ್ ಆಗಿದೆ. ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಜೊತೆಗೆ ಸೇರಿಸ್ತಾ ಇಲ್ಲ, ಅದು ಸಪ್ರೇಟಾಗಿ ಹಾಕ್ತೀನಿ ವೀಡಿಯೋ, ಬೇಕು ಅಂದರೆ ಚೆಕ್ ಮಾಡಿ ನೋಡಿ. ಈ ರೀತಿ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಡಿಸೈನು ರೆಡಿ ಆಗುತ್ತೆ ನೋಡಿ. ಪ್ಯಾಚ್ ವರ್ಕ್ ಸಿಂಪಲ್ ಡಿಸೈನ್ ನೋಡಿ. ಈಗೆಲ್ಲ ಇದೇ ಟ್ರೆಂಡಿಂಗು, ಮುಂದೆಗಡೆಗೂ ಇದೇ ಥರ ಬರುತ್ತೆ. ಆದರೆ ಇವ್ರಿಗೆ ಇಟ್ಟಿಲ್ಲ ನಾನು, ಬೇಕು ಅಂದರೆ ಬೇರೆಯವ್ರಿಗೆ ಇಡೋಣ ಅಂದ್ಬಿಟ್ಟು. ಇವರು ಸ್ವಲ್ಪ ಏಜ್ ಆಗಿರೋರು, ಸಾಕು ಇಷ್ಟು ಸಿಂಪಲ್ಲಾಗಿದ್ದರೆ ಅವ್ರಿಗೆ ಸಾಕಂತೆ ಡಿಸೈನು ನೋಡಿ. ಈ ರೀತಿ ಫಿನಿಶಿಂಗಾಗಿ ಡಿಸೈನ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.